ನಮ್ಮ ದೇಶದ ಸಂವಿಧಾನದಲ್ಲಿ ನಿಮಗೆ ಸಿಗುವ ಹಕ್ಕುಗಳು ಎಷ್ಟು ಗೊತ್ತಿದೆ? ಕೆಲವರು ಗೊತ್ತಿದೆ ಅಂತ ಹೇಳ್ತಾರೆ, ಆದರೆ ಪರೀಕ್ಷೆಯಲ್ಲಿ ತಪ್ಪು ಮಾಡ್ತಾರೆ. ಇಂದು ನಾವು ನೋಡೋದು ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಬೇಸಿಕ್ಸ್ ಜಿಕೆ ಕ್ವಿಜ್. ನೋಡೋಣ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅಂತ. ಮೊದಲನೇ ಪ್ರಶ್ನೆ, ಫಂಡಮೆಂಟಲ್ ರೈಟ್ಸ್ ಯಾವ ಭಾಗದಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಭಾಗ 1, ಬಿ ಭಾಗ 2, ಸಿ ಭಾಗ 3, ಡಿ ಭಾಗ 4. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 3. ಫಂಡಮೆಂಟಲ್ ರೈಟ್ಸ್ ಅನ್ನು ಭಾಗ 3ರಲ್ಲಿ ವಿವರಿಸಲಾಗಿದೆ. ಮುಂದಿನ ಪ್ರಶ್ನೆ, ರೈಟ್ ಟು ಇಕ್ವಿಟಿ ಯಾವ ಆರ್ಟಿಕಲ್ಸ್ ಒಳಗಡೆ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ 10ರಿಂದ 15, ಬಿ 12ರಿಂದ 18, ಸಿ 20ರಿಂದ 25, ಡಿ 30ರಿಂದ 35. ಸರಿಯಾದ ಉತ್ತರ ಆಪ್ಷನ್ ಬಿ 12ರಿಂದ 18. ಆರ್ಟಿಕಲ್ 12ರಿಂದ 18ರವರೆಗೆ ಸಮಾನತೆ ಹಕ್ಕುಗಳನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ರೈಟ್ ಟು ಫ್ರೀಡಮ್ ಯಾವ ಆರ್ಟಿಕಲ್ಸ್ ಒಳಗೊಂಡಿದೆ? ನಿಮ್ಮ ಆಪ್ಷನ್ಸ್: ಎ 15ರಿಂದ 20, ಬಿ 19ರಿಂದ 22, ಸಿ 23ರಿಂದ 28, ಡಿ 29ರಿಂದ 32. ಸರಿಯಾದ ಉತ್ತರ ಆಪ್ಷನ್ ಬಿ 19ರಿಂದ 22. ಆರ್ಟಿಕಲ್ 19ರಿಂದ 22ರವರೆಗೆ ಸ್ವಾತಂತ್ರ್ಯ ಹಕ್ಕುಗಳು ಬರುತ್ತವೆ. ಮುಂದಿನ ಪ್ರಶ್ನೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಯಾವ ಆರ್ಟಿಕಲ್ನಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಆರ್ಟಿಕಲ್ 30, ಬಿ ಆರ್ಟಿಕಲ್ 31, ಸಿ ಆರ್ಟಿಕಲ್ 32, ಡಿ ಆರ್ಟಿಕಲ್ 34. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 32. ಆರ್ಟಿಕಲ್ 32 ಅನ್ನು ಹಾರ್ಟ್ ಆ್ಯಂಡ್ ಸೌಲ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಯಾವ ಆರ್ಟಿಕಲ್ಸ್ ಒಳಗೆ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ 19ರಿಂದ 22, ಬಿ 23ರಿಂದ 24, ಸಿ 25ರಿಂದ 28, ಡಿ 29ರಿಂದ 30. ಸರಿಯಾದ ಉತ್ತರ ಆಪ್ಷನ್ ಬಿ 23ರಿಂದ 24. ಬಾಲ ಕಾರ್ಮಿಕತೆ ಮತ್ತು ಬಲವಂತದ ಕೆಲಸವನ್ನು ಇದು ನಿಷೇಧಿಸುತ್ತದೆ. ಮುಂದಿನ ಪ್ರಶ್ನೆ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಯಾವ ಆರ್ಟಿಕಲ್ಸ್ ಒಳಗೆ ಇದೆ? ನಿಮ್ಮ ಆಪ್ಷನ್ಸ್: ಎ 20ರಿಂದ 25, ಬಿ 25ರಿಂದ 28, ಸಿ 30ರಿಂದ 32, ಡಿ 35ರಿಂದ 40. ಸರಿಯಾದ ಉತ್ತರ ಆಪ್ಷನ್ ಬಿ 25ರಿಂದ 28. ಈ ಹಕ್ಕುಗಳು ಧರ್ಮ ಸ್ವಾತಂತ್ರ್ಯವನ್ನು ಖಚಿತಪಡಿಸುತ್ತವೆ. ಮುಂದಿನ ಪ್ರಶ್ನೆ, ರೈಟ್ ಟು ಎಜುಕೇಷನ್ ಯಾವ ಆರ್ಟಿಕಲ್ ಮೂಲಕ ಸೇರಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಎ 19, ಬಿ 21, ಸಿ 22, ಡಿ 25. ಸರಿಯಾದ ಉತ್ತರ ಆಪ್ಷನ್ ಬಿ 21. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಹಕ್ಕನ್ನು ನೀಡಬೇಕು. ಇದು ಈ ಆರ್ಟಿಕಲ್ನಲ್ಲಿ ನೋಡಬಹುದು. ಮುಂದಿನ ಪ್ರಶ್ನೆ, ಫಂಡಮೆಂಟಲ್ ಡ್ಯೂಟೀಸ್ ಯಾವ ಭಾಗದಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಭಾಗ 3, ಬಿ ಭಾಗ 4, ಸಿ ಭಾಗ 4, ಡಿ ಭಾಗ 5. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 4. 42ನೇ ತಿದ್ದುಪಡಿ ಮೂಲಕ ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ಸೇರಿಸಲಾಯಿತು. ಮುಂದಿನ ಪ್ರಶ್ನೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಯಾವ ಭಾಗದಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಭಾಗ 2, ಬಿ ಭಾಗ 3, ಸಿ ಭಾಗ 4, ಡಿ ಭಾಗ 5. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 4. ಇವು ಸರ್ಕಾರದ ಮಾರ್ಗದರ್ಶಕ ತತ್ವಗಳು ಆಗಿವೆ. ಮುಂದಿನ ಪ್ರಶ್ನೆ, ಸೆಕ್ಯುಲರ್ ಪದ ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ 42ನೇ, ಬಿ 44ನೇ, ಸಿ 52ನೇ, ಡಿ 61ನೇ.
ಸರಿಯಾದ ಉತ್ತರ ಆಪ್ಷನ್ ಎ 42ನೇ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಸ್ನೇಹಿತರೆ, ಇಲ್ಲಿವರೆಗೂ ನಿಮ್ಮ ಸ್ಕೋರ್ ಎಷ್ಟಾಯಿತು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂವರೆಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆನ್ ಮಾಡಿ. ಮುಂದಿನ ಪ್ರಶ್ನೆ, ಆರ್ಟಿಕಲ್ 14 ಏನು ಹೇಳುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶಿಕ್ಷಣ ಹಕ್ಕು, ಬಿ ಸಮಾನತೆ ಹಕ್ಕು, ಸಿ ಸ್ವಾತಂತ್ರ್ಯ ಹಕ್ಕು, ಡಿ ಧರ್ಮ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ ಸಮಾನತೆ ಹಕ್ಕು. ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಮುಂದಿನ ಪ್ರಶ್ನೆ, ಆರ್ಟಿಕಲ್ 19 ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಸಮಾನತೆ, ಬಿ ಸ್ವಾತಂತ್ರ್ಯ, ಸಿ ಶಿಕ್ಷಣ, ಡಿ ಕರ್ತವ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾತಂತ್ರ್ಯ. ಭಾಷಣ, ಅಭಿವ್ಯಕ್ತಿ, ಸಂಚಾರ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಎಷ್ಟು ಫಂಡಮೆಂಟಲ್ ರೈಟ್ಸ್ ಇವೆ? ನಿಮ್ಮ ಆಪ್ಷನ್ಸ್: ಎ 5, ಬಿ 6, ಸಿ 3, ಡಿ 9. ಸರಿಯಾದ ಉತ್ತರ ಆಪ್ಷನ್ ಬಿ 6. ಮೊದಲು 7 ಇದ್ದವು, ನಂತರ ರೈಟ್ ಟು ಪ್ರಾಪರ್ಟಿ ತೆಗೆದು ಹಾಕಲಾಗಿದೆ. ಈ ಪ್ರಶ್ನೆ ಈಸಿ ಅಂತ ಕಾಣ್ತದೆ, ಆದರೆ ಇಲ್ಲಿ ಜನ ಸ್ಲಿಪ್ ಆಗ್ತಾರೆ. ಮುಂದಿನ ಪ್ರಶ್ನೆ, ಆರ್ಟಿಕಲ್ 17 ಯಾವ ಹಕ್ಕಿಗೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಸ್ವಾತಂತ್ರ್ಯ, ಬಿ ಸಮಾನತೆ, ಸಿ ಅಸ್ಪೃಶ್ಯತೆ ನಿರ್ಮೂಲನೆ, ಡಿ ಶಿಕ್ಷಣ. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಪೃಶ್ಯತೆ ನಿರ್ಮೂಲನೆ. ಆರ್ಟಿಕಲ್ 17 ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ರದ್ದು ಮಾಡುತ್ತದೆ ಮತ್ತು ಅದನ್ನು ಕಾನೂನುಬದ್ಧ ಅಪರಾಧವಾಗಿಸುತ್ತದೆ. ಮುಂದಿನ ಪ್ರಶ್ನೆ, ಆರ್ಟಿಕಲ್ 19ರ ಅಡಿಯಲ್ಲಿ ಇರುವ ಸ್ವಾತಂತ್ರ್ಯಗಳ ಸಂಖ್ಯೆ ಎಷ್ಟು? ನಿಮ್ಮ ಆಪ್ಷನ್ಸ್: ಎ 3, ಬಿ 7, ಸಿ 6, ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 6. ಆರ್ಟಿಕಲ್ 19ರ ಅಡಿಯಲ್ಲಿ ಭಾಷಣ, ಅಭಿವ್ಯಕ್ತಿ, ಸಂಚಾರ ಸೇರಿದಂತೆ 6 ಪ್ರಮುಖ ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ. ಸ್ನೇಹಿತರೆ, ನಿಮ್ಮ ಸ್ಕೋರ್ ಎಷ್ಟು ಆಯಿತು ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ GK ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಉತ್ತಮ GK ಪುಸ್ತಕದ ಲಿಂಕ್ ಕೂಡ ಹಾಕಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.